ಯಾಕಂದ್ರೆ ಬ್ರೇಕ್ ಥ್ರೂ ಕೊಟ್ಟಿದ್ದು ಕಿರಣ್ ಬೌಲಿಂಗ್ ನಲ್ಲಿ. ಈಗ ಹೊಸ ಬೌಲರ್ ಆಗಿರುವಂತ ಪ್ರವೀಣ್ ಕಣಕ್ಕಿಳಿಸಿದ್ದಾರೆ. ಇಲ್ಲಿ ಹೈ ಅಂಡ್ ಶಾಟ್ ಕ್ಯಾಚ್ ಅನ್ನ ಪಡೆಯುವಂತ ಪ್ರಯತ್ನ ಮಾಡಿದ್ದು ಅಲ್ಲಿ ಯಶಸ್ವಿ ಆಗಿಲ್ಲ. ಡೀಪ್ ಅಲ್ಲಿ ಇದ್ದಂತಹ ಫೀಲ್ಡರ್ ಬಹಳ ದೂರ ಓಡ್ ಬಂದ್ರು, ಆದ್ರೆ ಯಶಸ್ವಿ ಆಗಬೇಕಲ್ಲ ಪ್ರವೀಣ್. ರನ್ನಿಂಗ್ ಮೂಮೆಂಟ್ಸ್ ನಲ್ಲಿ ಕ್ಯಾಚ್ ತೆಗೆದುಕೊಳ್ಳೋದು ಕೊಂಚ ಕಷ್ಟ. ಬಟ್ ದೆನ್ ಅದನ್ನ ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಬಹುಶಃ ಅದು ನಮಗೆ ಫೇವರ್ ಆಗುತ್ತೆ ಅಲ್ಲಿ ಚಿಕ್ಕಮಗಳೂರಿಗೆ. ಪ್ರವೀಣ್ ಅವರು ಚಿಕ್ಕಮಗಳೂರಿನ ಏನು ಗಬ್ಬಗಾಳ ಅಂತ ಹೇಳಿ ಊರಿದೆ, ಆ ಊರಿನವರು, ಗಬ್ಬಗಾಳ ಊರಿನವರು. ಆ ಊರಿಂದ ಬಂದು ಇಲ್ಲಿ ಆಡುವಂತ ಪ್ರಯತ್ನದಲ್ಲಿ ಸಫಲತೆ ಕೂಡ ಮಾಡಿದ್ದು, ಆಪರ್ಚುನಿಟಿನ ಕ್ರಿಯೇಟ್ ಮಾಡಿದ್ದು ಪ್ರವೀಣ್ ಅವರು ಕೂಡ. ನಮ್ಮ KSPL ನ ವೈಶಿಷ್ಟ್ಯತೆನೇ ಹಾಗೆ. ಮಂಗಳೂರು ಅಂದ್ರೆ ಕೇವಲ ಮಂಗಳೂರಲ್ಲ, ಅಷ್ಟೇ ಅಲ್ಲ, ಅಷ್ಟು ವಲಯದಲ್ಲಿ ಎಷ್ಟೆಲ್ಲ ಬರುತ್ತೆ, ತಾಲೂಕುಗಳು, ಘಟ್ಟಗಳಾಗಿರ್ಬೋದು, ಗ್ರಾಮೀಣ ಭಾಗಗಳಿಂದ ತಳಮಟ್ಟದಿಂದ ಆಟಗಾರರು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಇಲ್ಲಿ. ಖಂಡಿತ ಅಂತಹ ಒಂದು ಪ್ರಯತ್ನ ನಡೀತಾ ಇರೋದು ಇಲ್ಲಿ ಚೆನ್ನಾಗಿ ಆಗ್ತಿದೆ, ಚೆನ್ನಾಗಿ ನಡೀತಾ ಇದೆ. ಎಲ್ಲ ನಗರದ ಆಟಗಾರರನ್ನ, ಎಲ್ಲ ರಾಜ್ಯ ಮಟ್ಟದ ಆಟಗಾರರನ್ನ ಐಕಾನ್ ಆಟಗಾರರಾಗಿ ಕೊಟ್ಟು ಅವರನ್ನ ಹಳ್ಳಿಯ ಹುಡುಗರ ಜೊತೆಯಲ್ಲಿ ಬೆರೆಸಿ ಮಿಶ್ರಣ ಮಾಡಿ, ಅವರಲ್ಲಿರುವಂತಹ ಅನುಭವವನ್ನ ಮಿಶ್ರಣ ಮಾಡಿ ಟೆನ್ನಿಸ್ ಬಾಲ್, ಸಾಫ್ಟ್ ಬಾಲ್, ಕರ್ನಾಟಕದ ಸಾಫ್ಟ್ ಬಾಲ್ 32 ತಂಡಗಳು 31 ಜಿಲ್ಲೆಯ ಎಲ್ಲ ಆಟಗಾರರ ಒಂದೇ ವೇದಿಕೆಯನ್ನು ಸೃಷ್ಟಿಸಿ 23 ದಿನಗಳ ಕಾಲ ಆಗಿದೆ. ಇನ್ನೂ ಕೂಡ 8 ದಿನಗಳು. 1ನೇ ತಾರೀಕು ಫೈನಲ್ ಮ್ಯಾಚ್ ಇರೋದು. KSPL ಸೀಸನ್ 1 ಯಾರ ಮುಡಿಗೆ ಈ ಪಂದ್ಯವನ್ನ ಗೆದ್ದು ಫೈನಲ್ ಯಾರು ಪ್ರವೇಶವನ್ನ ಕಂಡುಕೊಳ್ತಾರೆ, ಯಾರಿದ್ದಾರೆ ಅದೃಷ್ಟದ 2 ತಂಡಗಳು ನೋಡ್ಬೇಕಾಗತ್ತೆ. ವೈಟೆಡ್ ಮ್ಯಾಚ್ ಅದು. ಈಗ ನಡೀತಿರುವಂತ ಮ್ಯಾಚ್ ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಅದನ್ನ ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ. ದಕ್ಷಿಣ ಕರ್ನಾಟಕದ ಸೀರೀಸ್ಗಳು ನಡೀತಾ ಇದೆ. ಅದರಲ್ಲಿ ಈಗ ನಡೀತಾ ಇರೋದು ಚಿಕ್ಕಮಗಳೂರು ಕ್ರಿಕೆಟ್ ಕ್ಲಬ್ ವರ್ಸಸ್ ಉಡುಪಿ ವಾರಿಯರ್ಸ್. ಎರಡೂ ಕೂಡ ಪ್ರತಿಷ್ಠವಾದಂತಹ ಜಿಲ್ಲೆಗಳಿದು. ಇಲ್ಲ ತೇಜಸ್ವಿನಿ, ಚಿಕ್ಕಮಗಳೂರು ಅಲ್ಲ, ಚಿಕ್ಕಮಗಳೂರು, ಮಗಳೂರು ಕರೆಕ್ಷನ್ಸ್ ಇರ್ಲಿ. ಎಕ್ಸಾಕ್ಟ್ಲಿ, ಅದ್ರ ನಾವು ಯಾರು ಮರಿಬಾರ್ದು. ಅದರಲ್ಲಿ ಐತಿಹಾಸಿಕ ಇದು ಎಡ್ಜ್ ಟೇಕನ್. ಕ್ಯಾಪ್ಟನ್ ರಕ್ಷಿತ್ ಅವರ ವಿಕೆಟ್ ಅನ್ನ ತಗೊಂಡಿದ್ದು ಇಲ್ಲಿ, ಬಿಗ್ ವಿಕೆಟ್. ಓಹೋ, ಹಾಗಾಗಿ ಪ್ರವೀಣ್ ರವರು ಮಂದಹಾಸದಲ್ಲಿದ್ದಾರೆ. ಇದು ಅಸಲಿಗೆ ಬೇಕಾಗಿರುವಂತ ಟೈಮ್ ನಲ್ಲಿ ಬ್ರೇಕ್ ಥ್ರೂ ಅಂತ ಹೇಳ್ಬೋದು. ಖುದ್ದು ಕ್ಯಾಪ್ಟನ್ ಇನ್ನು ಫಾರ್ಮ್ ನಲ್ಲಿ ಬರ್ತಾ ಇದ್ದಾರೆ ಅನ್ನೋಷ್ಟರಲ್ಲಿ ಸೀದಾ ಪೆವಿಲಿಯನ್ ಕಡೆಗೆ ಕಳಿಸ್ತಾ ಇರೋದು ನಿಜವಾಗ್ಲೂ ಅದ್ಭುತ ಅಂತ ಹೇಳ್ಬೋದು. ನೋಡಿ, 8 ರನ್ಸ್ ಗಳನ್ನ ಹೊಡೆದಿದ್ದಾರೆ 7 ಬಾಲ್ಗಳಲ್ಲಿ. ಇನ್ನೇನು ಡಬಲ್ ಡಿಜಿಟ್ಗೆ ಹೋಗೋ ಅಷ್ಟರಲ್ಲಿ ಬ್ರೇಕ್ ನ ಕೊಟ್ಟಿದ್ದಾರೆ ಪ್ರವೀಣ್ ಅಂತ ಹೇಳ್ಬೋದು. ಲುಕ್ ಎಟ್ ದಟ್, ಬ್ಯಾಟ್ ಗೆ ಎಡ್ಜ್ ಆಯ್ತು, ಅದನ್ನ ಮಿಸ್ಟೇಕ್ ಮಾಡ್ದಿರಾ ಕೀಪರ್ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದಲ್ಲಿ. ಕ್ಲೀನ್ ಬೋಲ್ಡ್, ಅದು ಬಹುಶಃ ನೋಡಿ ಕ್ಯಾಚ್ ಆಗಿದೆ, ಕ್ಲೀನ್ ಬೋಲ್ಡ್ ಆಗಿದೆ. ಬಹುಶಃ ಹತ್ರದಿಂದ ಗಮನಿಸಿದಾಗ ನೋಡಿ ಬೇಲ್ಸ್ ಎದ್ದಿರೋದು ಕಾಣಿಸ್ತಾ ನಿಮಗೆ. ಎಸ್, ಅದಕ್ಕೆ ಹೇಳೋದು ತಂತ್ರಜ್ಞಾನವನ್ನ ಭಾರತದಲ್ಲಿ ಅಂತಾರಾಷ್ಟ್ರೀಯ ಮಟ್ಟವನ್ನು ಯಾವ ರೀತಿ ನಾವು ಕ್ರಿಕೆಟ್ ಮ್ಯಾಚಸ್ ನೋಡ್ತೀವಿ, ಅದೇ ತರ KSPL ಈ ತರದೊಂದು ಕ್ಯಾಮ್ರಾ ಜಾದುಗಳನ್ನು ನಾವು ನೋಡ್ತಿರೋದು. ಕ್ಯಾಮ್ರಾ ಕಣ್ಣುಗಳಿಂದ ಸೆರೆ ಹಿಡಿತದ ಕ್ಯಾಮ್ರಾ ಏನು ಜಾದುಗಾರರಿದ್ದಾರೆ, ಅವ್ರಿಗೂ ಕೂಡ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಚಂದನ ವಾಹಿನಿಯ ಸಮಸ್ತ ಕ್ಯಾಮ್ರಾ ಜಾದುಗಾರರೇ ನಮಸ್ಕಾರ ನಿಮಗೆ. ಎಂತಹ ಒಂದು ಅದ್ಭುತ ದೃಶ್ಯಗಳನ್ನು ನಮಗೆ ಸೆರೆ ಹಿಡಿದು ಕೊಡ್ತಾ ಇರುವಂತದ್ದು ಖುಷಿ ಇದೆ. ಹಾಗೆ ನಮ್ಮ ಕನ್ನಡದ ಗಾದೆಗಳು ಹೇಳ್ತಲ್ಲ, ರವಿ ಕಾಣೋದು ಕವಿ ಕಂಡ ಅಂದಾಗೆ ಅಲ್ಲಿ ನಾವು ಕಾಣೋದನ್ನ ಇಲ್ಲಿ ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ತು ಅಂತ. ಖಂಡಿತ ಖಂಡಿತ. ಶಾಬುದ್ದೀನ್ ಅವರು ಬಂದಿರೋದು ಇಲ್ಲಿ ಮೈಟಿ ಬೆಂಗಳೂರು ಪರವಾಗಿ ಆಡುವಂತಹ ಬಿಗ್ ಮ್ಯಾನ್. ಹಾರ್ಡ್ ಹಿಟರ್, ಅನುಭವ ಇದೆ, ಸಾಕಷ್ಟು ಅನುಭವ ಇದೆ, ಅನುಭವ ಇರುವಂತಹ ಆಟಗಾರರು ಶಾಬುದ್ದೀನ್ ಅವರು. ಇಲ್ಲಿ ಎಕ್ಸ್ಪೀರಿಯನ್ಸ್ ಚೇಂಜಸ್ ಮಾಡುತ್ತಾ ಈ ಗ್ರೌಂಡ್ ನಲ್ಲಿ, ಈ ಫೀಲ್ಡ್ ನಲ್ಲಿ ಅಂತ. ಆರಾಮಾಗಾಡಿ ಅಂತ ಹೇಳ್ತಿರೋದು. ಆರಾಮಾಗೋಡು ಸಿಂಗಲ್ಸ್ ಅನ್ನ ತಗೊಂಡಿರೋದು ಇಲ್ಲಿ ಶಾಬುದ್ದೀನ್ ಅವರು. ಆಫ್ ದ ಮಾರ್ಕ್ 6 ಓವರ್ಗಳ ನಂತರ 35 ವಿಕೆಟ್ ನಷ್ಟಕ್ಕೆ ಉಡುಪಿ ವಾರಿಯರ್ಸ್. ನೋಡಿ, ಕೇವಲ 5 ರನ್ನ ಈ ಓವರ್ ನಲ್ಲಿ ಕೊಟ್ಟಿದ್ದು ಪ್ರವೀಣ್ ರವರು. ನಿಜವಾಗ್ಲೂ ಅದ್ಭುತವಾದಂತಹ ಬೌಲಿಂಗ್ ನ ಮಾಡಿದ್ದಾರೆ. ಅದು ಮುಖ್ಯವಾಗಿರುವಂತಹ ಕ್ಯಾಪ್ಟನ್ ವಿಕೆಟ್ ನ ತೆಗೆದುಕೊಂಡಿರೋದು ರೋಹಿತ್ ಆಚಾರ್ಯ. ನೋಡಿ, ಅಲ್ಲಿ 10 ರನ್ಗಳನ್ನ ಹೊಡೆದ್ರೆ 12 ಬಾಲ್ಗಳಲ್ಲಿ. ಸಚಿನ್ ಕೋಟೇಶ್ವರ 14 ಬಾಲ್ಗಳಲ್ಲಿ 10 ರನ್ ಹೊಡೆದಿದ್ದಾರೆ. ಅಭಿಕೋಟ ಇನ್ನು ಲಯದಲ್ಲಿದ್ದಾರೆ, ಫಾರ್ಮ್ ನಲ್ಲಿದ್ದಾರೆ. ಇನ್ನ ಕೊಂಚ ಬೇಕಾಗಿದೆ ನಿರೀಕ್ಷಿತ ಆಟವನ್ನ ಅವರು ಪಾರ್ಟ್ನರ್ಶಿಪ್ ಶಬಾಉದ್ದೀನ್ ರವರ ಒಟ್ಟಿಗೆ ಮಾಡಿಕೊಂಡು ಯಾವ ರೀತಿಯಾಗಿ ಸ್ಕೋರ್ ಅಪ್ ನ ಮಾಡ್ಕೊಳ್ತಾರೆ, ರೈಸ್ ನ ಮಾಡ್ತಾರೆ, ಕಾದ್ ನೋಡ್ಬೇಕಿದೆ. ಥ್ಯಾಂಕ್ ಯು. ನಮ್ಮ ಜೊತೆಯಲ್ಲಿ ಕಾಂಬಾಕ್ಸ್ ಅಲ್ಲಿ ಬದಲಾವಣೆ ತರ್ತಾ ಇದ್ವಿ. ಚಿಕ್ಕಬಳ್ಳಾಪುರದ ಅಬ್ಬಾಸ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ ಕಾಂಬಾಕ್ಸ್ ಅಲ್ಲಿ.
ನೋಡಿ ಇಲ್ಲಿ ಬೌಲಿಂಗ್ ನ ಸ್ಕೋರ್ ಕಾರ್ಡ್ ನಾವು ನೋಡೋದಾದ್ರೆ ಇಲ್ಲಿ ಬ್ರೇಕ್ ಥ್ರೂ ತಂದಿದ್ದಂತ ಬೌಲರ್ ಕಿರಣ್ ಆಗಿರ್ಬೋದು ಹಾಗೆ ಪ್ರವೀಣ್ ರವರಾಗಿರ್ಬೋದು. ಬಟ್ ಅದಕ್ಕೆ ಫಾರ್ಮ್ ನಲ್ಲಿ ತಂದು ಕೊಟ್ಟಿದ್ದು ಜಾಹೀರ್ ರವರ ಬೌಲಿಂಗ್. ಯಾಕಂದ್ರೆ ಅಲ್ಲಿ ಎಕನಾಮಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಕೇವಲ 7 ರನ್ ಕೊಟ್ಟಿದ್ದು, ಡಾಟ್ ಬಾಲ್ಸ್ಗಳು 4. ಪ್ರತಾಪ್ ರವರು ನೋಡೋದಾದ್ರೆ 11 ರನ್ಗಳು ಹಾಗೆ 6 ಡಾಟ್ ಬಾಲ್ಸ್ಗಳು. ಈಗ ಕಾಂಬಾಕ್ಸ್ ನಲ್ಲಿ ಎಂಟರ್ ಆಗ್ತಾ ಇದ್ದಾರೆ. ಅಬ್ಬಾಸ್ ಸರ್ ವೆಲ್ಕಮ್. ಥ್ಯಾಂಕ್ ಯು ತೇಜಸ್ವಿನಿ ಅವರೇ. ಮ್ಯಾಚ್ ವೀಕ್ಷಿಸ್ತಾ ಇದ್ರೆ 6 ಓವರ್ ಕಂಪ್ಲೀಟ್ ಆಗಿದೆ, ಇನ್ನು ಕೂಡ 18 ಬಾಲ್ಸ್ ಬಾಕಿ ಇದೆ. ಅದೆಷ್ಟು ಟಾರ್ಗೆಟ್